ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಫಸ್ಟ್. ಬಿಡದಿಯ ನಿತ್ಯಾನಂದ ಸ್ವಾಮಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಹೊಸ ಪಟ್ಟ ಅಲಂಕರಿಸುವ ಸ್ವಾಮೀಜಿ ಸಖತ್ ಖುಷಿ ಮೂಡಲಿದ್ದಾರೆ. ಅವರ ಭಕ್ತರು ಕೂಡ ಇವತ್ತು ಸಂತೋಷದ ಅಲೆಯಲ್ಲಿ ತೇಲಾಡ್ಬಿಟ್ರು. ಎಸ್, ನೀವು ಅಂದುಕೊಂಡಿರೋದು 100% ಕರೆಕ್ಟ್. ಇವರು ನಿತ್ಯಾನಂದ ಸ್ವಾಮಿ ಭಕ್ತರೇ, ಅದಕ್ಕೆ ಕುಣಿದು ಕುಪ್ಪಳಿಸ್ತಿದ್ದಾರೆ. ಬಿಡದಿಯ ನಿತ್ಯಾನಂದ ಸ್ವಾಮಿ ಆಶ್ರಮದಲ್ಲಿ ಇವತ್ತು ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಾಕ್ಷಾತ್ ವಿಷ್ಣು ಕುಟೀರದಂತೆ ನಿರ್ಮಾಣಗೊಂಡಿದ್ದ ಪೀಠದಲ್ಲಿ ಭಕ್ತರ ಜೊತೆ ನಿತ್ಯಾನಂದ ಸ್ವಾಮಿ ಕೂಡ ಸಂತೋಷದ ಅಲೆಯಲ್ಲಿ ತೇಲಾಡುತ್ತಿದ್ದರು. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ತಮಿಳುನಾಡಿನ ಮಧುರೈನ ಆದಿನಂ ಮಠದ ಉತ್ತರಾದಿತ್ವ ನಿತ್ಯಾನಂದರ ಪಾಲಿಗೆ ದಕ್ಕಿದೆ. ಧಾರ್ಮಿಕ ಕ್ಷೇತ್ರದ ಉತ್ತರಾದಿತ್ವ ಪ್ರದಾನ ಮಾಡಿದ ಅರುಣಗಿರಿ ಜ್ಞಾನಸಂಪದ ದೇಶಿಕ ಪರಮಾಚಾರ್ಯ ನಿತ್ಯಾನಂದ ಸ್ವಾಮೀಜಿ ಶಿವಪಾರ್ವತಿಯರ ಅಪರಾವತಾರ ಅಂತ ಹಾಡಿ ಹೊಗಳಿದ್ರು. and omnipresent. The Lord Meenakshi Sundareshwara is here. ಆದಿನಂನ 293ನೇ ಉತ್ತರಾಧಿಕಾರ ದಂಡ ಸಿಕ್ಕ ಕೂಡಲೇ ನಿತ್ಯಾನಂದ ಸ್ವಾಮೀಜಿ ಸಖತ್ತು ಖುಷಿಯಾಗಿದ್ರು. ಭಕ್ತರೆಲ್ಲ ಕುಣಿದು ಕುಪ್ಪಳಿಸ್ತಿದ್ರು. ಇದಕ್ಕೆ ಆದಿನಂ ಸ್ವಾಮೀಜಿ ಕೂಡ ಕೋರಸ್ ಕೊಟ್ಟಿದ್ದು ವಿಶೇಷವಾಗಿತ್ತು. ಸ್ವಾಮೀಜಿ ಜೊತೆ ರಾಸಲೀಲೆ ನಡೆಸಿದ ಆರೋಪ ಹೊತ್ತಿದ್ದ ನಟಿ ರಂಜಿತಾ ಕೂಡ ಸಮಾರಂಭದಲ್ಲಿ ಭಾಗವಹಿಸಿದ್ದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಆದ್ರೆ ರಂಜಿತಾ ಮಾತ್ರ ಕುಣಿಯಲಿಲ್ಲ. ಆದ್ರೆ ಬೂತಲ್ಲೇ ಫುಲ್ ಖುಷಿಯಾಗಿದ್ರು. ಇದೇ ವೇಳೆ ಮಾತನಾಡಿದ ನಿತ್ಯಾನಂದ ಸ್ವಾಮೀಜಿ 1 ಕೋಟಿ ಮೀಸಲಿಟ್ಟು ಆದಿನಂ ಸಂಸ್ಥಾನವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ವಿಶ್ವಾಸ ವ್ಯಕ್ತಪಡಿಸಿದ್ರು. I am offering 1 crore rupees at the feet of Swamiji for all the spiritual and social activities of Madurai Adinam, and I also vow in front of all of you. ಒಟ್ಟಿನಲ್ಲಿ ನಿತ್ಯಾನಂದ ಸ್ವಾಮೀಜಿ ಈಗ ಹೊಸ ಜವಾಬ್ದಾರಿಯನ್ನು ಹೊತ್ತಿದ್ದು ಇದರ ಹಿಂದಿನ ಮರ್ಮವೇನು ಅನ್ನೋದು ಆ ಶಿವ ಪರಮಾತ್ಮನಿಗೇ ಗೊತ್ತು. MH ಪ್ರಕಾಶ್, ಸುವರ್ಣ ನ್ಯೂಸ್ 24/7, ರಾಮನಗರ. ಬೆಂಗಳೂರಿನ ಪ್ರತಿಯೊಂದು ಫ್ಲೈಓವರ್ಗಳದ್ದು ಒಂದೊಂದು ವಿಚಿತ್ರ ಸಮಸ್ಯೆ ಇದೆ. ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ಆದರೆ ಹೇಗೋ ಹೊಂದ್ಕೊಂಡು ಹೋಗ್ಬೋದು. ಆದರೆ ಯಶವಂತಪುರದ ಈ ಫ್ಲೈಓವರ್ ಇದೆಯಲ್ಲ, ಇಟ್ಸ್ ಅ ಡೆಡ್ಲಿ ಫ್ಲೈಓವರ್. ಬೆಂಗಳೂರಿನ 4 ದಿಕ್ಕುಗಳಿಗೂ ಸಂಪರ್ಕ ಕಲ್ಪಿಸೋದು ಯಶವಂತಪುರ ಫ್ಲೈಓವರ್ನ ವಿಶೇಷತೆ. ಆದರೆ ಇಲ್ಲಿ ಬಹಳ ಅಂಜಿಕೆಯಿಂದಲೇ ಚಾಲಕರು ವಾಹನ ಚಲಾಯಿಸ್ತಾರೆ. ಇದಕ್ಕೆ ಕಾರಣ ಇಲ್ಲಿರುವ ಡೆಡ್ಲಿ ಕರ್ವ್. ಹೀಗಾಗಿ ಯಶವಂತಪುರ, ತುಮಕೂರು, ರಿಂಗ್ ರಸ್ತೆ ಹಾಗೂ ಮಲ್ಲೇಶ್ವರಂಗೆ ಸಂಪರ್ಕ ಕಲ್ಪಿಸುವ ಮೇಲ್ಸೇತುವೆ ಪ್ರಯಾಣಿಕರ ಪಾಲಿಗೆ ಸಿಂಹ ಸ್ವಪ್ನವಾಗಿದೆ. ಕೆಲ ವರ್ಷಗಳ ಹಿಂದೆ ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿಗೆ ಈ ಫ್ಲೈಓವರ್ನ ಡೆಡ್ಲಿ ಅನುಭವವಾಗಿದೆ. ಕರುಣಾನಿಧಿಯ ಎಸ್ಕಾರ್ಟ್ ವಾಹನ ಕರು ಬಳಿ ಅಪಘಾತವಾಗಿತ್ತು. ಬಿಬಿಎಂಪಿಯಿಂದ 3 ವರ್ಷಗಳ ಅವಧಿಯಲ್ಲಿ ಇದು ನಿರ್ಮಾಣವಾಗಿದ್ರೂ ಕಾಮಗಾರಿ ಮಾತ್ರ ಸರಿಯಾಗಿಲ್ಲ. ಸೊ ಇದು ಗೌರ್ಮೆಂಟ್ ಅವರು ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಪ್ರತಿಯೊಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಬೇಕಾಗಿದ್ದ ಕೆಲಸ ಇದು ಮುಂಚೆನೆ. ಇನ್ನು ಎಲ್ಲ ಫ್ಲೈಓವರ್ಗಳಂತೆ ಯಶವಂತಪುರ ಫ್ಲೈಓವರ್ನ ಕೆಳಭಾಗದಲ್ಲಿ ಗೊಬ್ಬರದ ಗುಂಡಿಯ ಸೃಷ್ಟಿಯಾಗಿದೆ. ಅಲ್ಲದೆ ಸ್ಥಳೀಯರು ಈ ಫ್ಲೈಓವರ್ ಕೆಳಭಾಗವನ್ನ ಶೌಚಾಲಯದಂತೆ ಬಳಸ್ತಾ ಇದ್ದಾರೆ. ಹೀಗಾಗಿ ಫ್ಲೈಓವರ್ ಮೇಲೆ ಹೋಗಬೇಕಿದ್ರೂ ಮೂಗು ಮುಚ್ಚಿಕೊಂಡಿರಬೇಕಾದ ಪರಿಸ್ಥಿತಿ ಇದೆ. ಅದು ಕ್ಲೀನಾಗಿ ಇಟ್ಕೊಳ್ಳೋದು BBMP ಕಂಪ್ಲೇಂಟ್ ಮಾಡಬೇಕು. BBMP ಕೇರ್ ತೊಗೊಬೇಕದು ಬೆಂಗಳೂರು ಸಿಟಿ ಕ್ಲೀನಾಗಿರಬೇಕು ಅಂತ. ಇಫ್ ದೇ ಡೋಂಟ್ ಟೇಕ್ ಕೇರ್ ಆಫ್ ದಟ್ ಒನ್ ವಿ ಆರ್ ಗೋಯಿಂಗ್ ಟು ನಾಟ್ ರೆಸ್ಪಾನ್ಸ್ ಫಾರ್ ದಟ್.
ಒಟ್ನಲ್ಲಿ ಯಶವಂತಪುರ ಫ್ಲೈಓವರ್ ಮೇಲೆ ಹೊಸದಾಗಿ ಹೋಗೋರು ಬಿ ಕೇರ್ಫುಲ್, ಸ್ವಲ್ಪ ಜೋಪಾನವಾಗಿ ಚಲಿಸಿ. ನೋಡಿದ್ರಲ್ಲ, ಯಶವಂತಪುರ ಫ್ಲೈಓವರ್ ಸೃಷ್ಟಿಸಿರುವಂತಹ ಅವಾಂತರವನ್ನ. ಫ್ಲೈಓವರ್ ಕೆಳಭಾಗದಲ್ಲಿ ಶೌಚಾಲಯವಿದ್ರೆ ಫ್ಲೈಓವರ್ ಮೇಲ್ಭಾಗದಲ್ಲಿ ಡೆಡ್ಲಿ ಕರ್ವ್ನಿಂದಾಗಿ ಜನ ಹೆದರಿದ್ದಾರೆ. ಯಾವ ಇಂಜಿನಿಯರ್ ಅಪ್ಪ ಇಷ್ಟು ಡೆಡ್ಲಿ ಕರ್ವ್ ನೀಡಿದ್ದು ಅಂತ ಇಡೀ ಶಾಪ್ ಆಗ್ತಿದ್ದಾರೆ. ಹಾಗಾದ್ರೆ ನಿರ್ವಹಣೆ ಮಾಡ್ತಿರುವಂತಹ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ ಅನ್ನೋದು ಎಲ್ಲರ ಪ್ರಶ್ನೆ. ಕ್ಯಾಮ್ರಾ ಪರ್ಸನ್ ಯುಗಂಧರ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿ ಚಿನ್ನದ ದರ ನೋಡೋಣ ಬನ್ನಿ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,390 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆ 200 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟಿನ 10 ಗ್ರಾಂ ಚಿನ್ನಕ್ಕೆ 30,200 ರೂಪಾಯಿ. 24 ಕ್ಯಾರೆಟಿನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 210 ರೂಪಾಯಿ ಏರಿಕೆಯಾಗಿದೆ. ಬೆಂಗಳೂರು ಫಸ್ಟ್ನಲ್ಲಿ ಒಂದು ಬ್ರೇಕ್.